ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ವಿದ್ಯಾಧರ್ ಸ್ವಾಗತ ಮಾಡ್ತಾ ಇದ್ದೀನಿ ರೇಡಿಯೋ ಫ್ರೆಶ್ ಅಥನಿ ರೇಡಿಯೋ ಸ್ಟೇಷನ್ಗೆ. ಇವತ್ತಿನ ಈ ಒಂದು ಸ್ಪೆಷಲ್ ಎಪಿಸೋಡ್ ಇರೋದು ವಿಶ್ವ ಆರೋಗ್ಯ ದಿನದ ಮೇಲೆ. ಈ ಒಂದು ವಿಶೇಷ ಟಾಪಿಕ್ನ ಮೇಲೆ ಮಾತನಾಡೋಕೆ ನಮ್ಮ ಜೊತೆ ಒಬ್ಬ ಸ್ಪೆಷಲ್ ಗೆಸ್ಟ್ ಕೂಡ ಇದ್ದಾರೆ. ಅಥಣಿಯ ಖ್ಯಾತ ಗುಂಜಿಗಾವಿ ಹಾಸ್ಪಿಟಲ್ನ ಚಿಕ್ಕ ಮಕ್ಕಳ ವೈದ್ಯರಾದಂತಹ ಡಾಕ್ಟರ್ ಆನಂದ್ ಗುಂಜಿಗಾಮಿ ಸರ್ ಅವರು. ನಮಸ್ತೆ ಸರ್, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲ ರೇಡಿಯೋ ಫ್ರೆಶ್ ಅಥಣಿಯ ಕೇಳುಗರಿಗೆ. ಸರ್, ಈ ದಿನದ ವಿಶೇಷತೆಯ ಬಗ್ಗೆ ಮಾತಾಡೋಕೆ ನಾವಿಲ್ಲಿ ಸೇರಿದ್ದೀವಿ. ಈ ಆರೋಗ್ಯ ದಿನಾಚರಣೆ ಯಾಕೆ ಆಚರಿಸ್ತಾರೆ ಮತ್ತು ಇದರ ತಾತ್ಪರ್ಯ ಏನಿರಬಹುದು? ಇವತ್ತು ಏಪ್ರಿಲ್ 7 ಈ ದಿನವನ್ನು ನಾವು ವಿಶ್ವ ಆರೋಗ್ಯ ದಿನ ಅಥವಾ ವರ್ಲ್ಡ್ ಹೆಲ್ತ್ ಡೇ ಅಂತ ಹೇಳಿ ನಾವು ಆಚರಿಸ್ತಾ ಇದ್ದೀವಿ. ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಥವಾ WHO ಒಂದು ಘೋಷಣೆ ಮಾಡಿದ್ದಾರೆ. 1948 ಒಂದು ವಿಶ್ವ ಆರೋಗ್ಯ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು. ಅದರ ಪ್ರಕಾರ ಪ್ರತಿ ವರ್ಷ ಏಪ್ರಿಲ್ 7ನೇ ತಾರೀಕಿನಂದು ಒಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸ್ತಾ ಇದ್ದೀವಿ. ಯಾಕೆ ಈ ಒಂದು ಆಚರಣೆಯನ್ನು ತರಲಾಯಿತು ಅಂತಂದರೆ, ಒಂದು ಜಗತ್ತಿನಲ್ಲಿ ಒಂದು ಆರೋಗ್ಯದ ಬಗ್ಗೆ ಒಂದು ಅವೇರ್ನೆಸ್ ಅಥವಾ ಒಂದು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಒಂದು ಹೊಸ ಒಂದು ಜಾಗೃತಿಯ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಜನರಲ್ಲಿ ಒಂದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮೂಡಿಸುವಂಥ ಒಂದು ದಿನವಾಗಿ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಈ ವರ್ಷದ ಒಂದು ಥೀಮ್ 2025ನೇ ಇಸ್ವಿಯ ಒಂದು ಥೀಮ್ ಏನಂತಂದರೆ ಹೆಲ್ದಿ ಬಿಗಿನಿಂಗ್ಸ್ ಹೋಪ್ಫುಲ್ ಫ್ಯೂಚರ್ಸ್ ಅಂತ ಒಂದು ಥೀಮನ್ನು ನಮ್ಮ WHO ಕೊಟ್ಟಿದೆ. ಅದು ಒಂದು ತಾಯಿ ಹಾಗೂ ಮಗುವಿನ ಆರೋಗ್ಯದ ಬಗ್ಗೆ ಈ ಥೀಮನ್ನು ಮಾಡಿದ್ದಾರೆ. ಅದರ ಅರ್ಥ ಕನ್ನಡದಲ್ಲಿ ನಾನು ಹೇಳೋದಾದರೆ ಉತ್ತಮ ಆರಂಭ ಭರವಸೆಯ ಭವಿಷ್ಯ ಅಂತ ಹೇಳಿ. ಇದು ಆ್ಯಕ್ಚುಲಿ ಒಂದು ತಾಯಿ ಹಾಗೂ ಮಗುವಿನ ಆರೋಗ್ಯದ ಕುರಿತು ಈ ಸ್ಲೋಗನನ್ನು ಈ ವರ್ಷ ಇಟ್ಟಿದ್ದಾರೆ. ಯಾಕಂತಂದರೆ ಒಂದು ದೇಶದ ಬೆಳವಣಿಗೆ ಅಥವಾ ಡೆವಲಪ್ಡ್ ಕಂಟ್ರಿ ಅಂತ ಹೇಳೋಕ್ಕೆ ಆ ದೇಶದ ಒಂದು ಗರ್ಭಿಣಿಯರ ಒಂದು ಮರಣದ ಸಂಖ್ಯೆ ಹಾಗೂ ಒಂದು ನ್ಯೂಬಾರ್ನ್ ಬೇಬಿ ಅಥವಾ ಅಂಡರ್ 5 ಮಾರ್ಟಾಲಿಟಿಯ ಒಂದು ಸಂಖ್ಯೆಯ ಮೇಲೆ ಆ ದೇಶ ಒಂದು ಬೆಳವಣಿಗೆ ಹೊಂದಿದೆ ಅಥವಾ ಇಲ್ಲ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ವರ್ಷ ಜಗತ್ತಿನಾದ್ಯಂತ ಎಲ್ಲ ಆರೋಗ್ಯ ಒಂದು ಸಂಘಟನೆಗಳೊಂದಿಗೆ ಒಂದು ಮಗುವಿನ ಹಾಗೂ ತಾಯಿಯ ಒಂದು ಆರೋಗ್ಯವನ್ನು ಇನ್ನಷ್ಟು ಸುಧಾರಿಸಲಿಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ನಮ್ಮ ದೇಶ ಈಗಾಗಲೇ ಸಾಕಷ್ಟು ಈ ವಿಷಯದಲ್ಲಿ ಮುಂದುವರೆದಿದೆ ಅಂತ ಹೇಳ್ಬೋದು. ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲಿ ಮೆಟರ್ನಲ್ ಡೆತ್ ಅಥವಾ ಇನ್ಫೆಂಟ್ ಮಾರ್ಟಾಲಿಟಿ, ನ್ಯೂನಿಟಲ್ ಡೆತ್ಸ್ ಬಹಳ ಕಮ್ಮಿ ಆಗಿದೆ. ಅದಕ್ಕೆ ನಮ್ಮ ದೇಶದ ಒಂದು ಆರೋಗ್ಯ ಪಾಲಿಸಿ ಆಗಿರ್ಬೋದು ಅಥವಾ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಯ ಮುತುವರ್ಜಿ ವಹಿಸಿ ಕೇರ್ ಮಾಡ್ತಿರೋದು ಇರ್ಬೋದು. ಇದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮಲ್ಲಿ ಈ ಇನ್ಫಂಟ್ ಮಾರ್ಟಾಲಿಟಿ ಹಾಗೂ ಮೆಟರ್ನಲ್ ಮಾರ್ಟಾಲಿಟಿ ಭಾಳಷ್ಟು ಕಮ್ಮಿ ಆಗಿದೆ ಅಂತೇಳಿ ನಾವು ಹೇಳ್ಬೋದು. ಸರ್, ವಿಶ್ವ ಆರೋಗ್ಯ ದಿನಾಚರಣೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದಕ್ಕೆ ಧನ್ಯವಾದಗಳು. ಸರ್, ನೀವು ಚಿಕ್ಕ ಮಕ್ಕಳ ವೈದ್ಯರಾಗಿರೋದ್ರಿಂದ ಮಕ್ಕಳ ಆರೋಗ್ಯದ ಬಗ್ಗೆ ನಾವಿವತ್ತು ಮಾತಾಡೋಣ. ಸರ್, ಮಕ್ಕಳಲ್ಲಿ ಪೋಷಕರಿಗೆ ಇರೋ ಚಿಂತೆ ತೂಕದ ಬಗ್ಗೆ. ಆ ತೂಕದ ಬಗ್ಗೆ ಯಾವ ಥರ ನೀವು ಕಾಳಜಿ ತಗೋಬೋದು ಪೋಷಕರು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ಸರ್ ತಾವು? ತೂಕದ ಬಗ್ಗೆ ಮಾತಾಡೋದಾದರೆ, ಮಕ್ಕಳಲ್ಲಿ ವಯಸ್ಸಿಗೆ ಅನುಗುಣವಾಗಿ ತೂಕ ಎಷ್ಟಿರಬೇಕು ಅಂತ ಹೇಳಿ ನಾವು ಹೇಳೋದಾದರೆ ಬರ್ತ್ ವೇಟ್ ಮೇಲೆ ನಾವು ಕನ್ಸಿಡರ್ ಮಾಡ್ತೀವಿ. ಹುಟ್ಟಿದಾಗ ತೂಕ ಎಷ್ಟಿರುತ್ತೋ ಯೂಶಲಿ 4 ರಿಂದ 5 ತಿಂಗಳಿಗೆ ಅದು ಡಬಲ್ ಆಗಬೇಕು ಅಂತ ನಾವು ಹೇಳ್ತೀವಿ ಅಂದಾಜಾಗಿ. ಅದೇ ರೀತಿಯಾಗಿ 9 ರಿಂದ 12 ತಿಂಗಳಿಗೆ ಟ್ರಿಪಲ್ ಆಗಬೇಕು, 3 ಪಟ್ಟು ಹೆಚ್ಚಾಗಬೇಕು ಅಂತ ನಾವು ಹೇಳ್ತೀವಿ. ಅದಾದ ನಂತರ 1 ರಿಂದ 4-5 ವರ್ಷದವರೆಗೆ ಅಷ್ಟು ತೂಕ ಇರೋದಿಲ್ಲ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ 2 ರಿಂದ 3 kg ತೂಕ ಹೆಚ್ಚಾದರೆ ಅದು ನಾವು ಸರಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂತಂದರೆ ಆ ಗ್ರೋತದ್ದು ಡಿಫ್ರೆಂಟ್ ಫೇಸಸ್ ಅದಾವ ಅಂತ ನಾವು ಹೇಳ್ಬೋದು. ಆ ಗ್ರೋತ್ ಯಾವಾಗಲೂ ಒಂದೇ ಥರನಾಗಿರೋದಿಲ್ಲ. ಸೊ ಹಾಗಾಗಿ ಆ ವಯಸ್ಸಿಗೆ ಅನುಗುಣವಾಗಿ ತೂಕವನ್ನು ನಾವು ಗ್ರೋತ್ ಚಾರ್ಟಲ್ಲಿ ನಾವು ನೋಡಿ ಅಳೆದು ತೂಗಿ ನಾವು ಪೋಷಕರಿಗೆ ತಿಳಿಸ್ಕೊಡ್ತೀವಿ. ಅಂದಾಜಾಗಿ ಈ ರೀತಿ ನಾವು ತೂಕವನ್ನು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ವಿ. ಸರ್, ಮಕ್ಕಳ ತೂಕದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರ್, ಮಕ್ಕಳ ಉತ್ತಮ ಬೆಳವಣಿಗೆಗೆ ಆಹಾರ ಪದ್ಧತಿ ಯಾವ ಥರ ಇರಬೇಕು ಅನ್ನೋದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ? ಓಕೆ. ಮಕ್ಕಳ ಆಹಾರ ಪದ್ಧತಿ
ಒಂದು ಯಾವ ರೀತಿ ಇರಬೇಕು ಅಂತಂದ್ರೆ ಸಮತೋಲಿತ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡೈಟ್ ಅಂತ ಹೇಳ್ತೀವಿ ನಾವು. ಎಲ್ಲರಿಗೂ, ಮಕ್ಕಳಿಗಾಯಿತು ದೊಡ್ಡವರಿಗಾಯಿತು, ಒಂದು ಬ್ಯಾಲೆನ್ಸ್ಡ್ ಡೈಟ್ ಇದ್ದರೆ ಅದರಿಂದ ದೇಹದ ಬೆಳವಣಿಗೆ ಸರಿಯಾಗಿ ಆಗುತ್ತೆ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಬ್ಯಾಲೆನ್ಸ್ಡ್ ಡೈಟ್ ಯಾವ ಥರ ಇರಬೇಕು ಅಂತಂದರೆ, ಒಂದು ಪ್ರೋಟೀನ್ ಅಂಶ ಜಾಸ್ತಿ ಇರಬೇಕು, ಹೈ ಪ್ರೋಟೀನ್ ಡೈಟ್ ಅಂತ ನಾವು ಹೇಳ್ತೀವಿ. ಪ್ರೋಟೀನ್ ಅಂಶ ಹೆಚ್ಚಿರೋದ್ರಿಂದ ಮಕ್ಕಳಲ್ಲಿ ಅದು ಮಾಂಸಖಂಡಗಳ ಬೆಳವಣಿಗೆ ಅತ್ಯಂತ ಸೂಕ್ತವಾಗುತ್ತೆ. ಒಂದು ಹೈ ಪ್ರೋಟೀನ್ ಇರುವಂಥ ಒಂದು ಅಂಶಗಳಂತಂದರೆ ಬೇಳೆಕಾಳುಗಳು, ಮೊಟ್ಟೆ ಹಾಗೂ ಒಂದು ಡ್ರೈ ಫ್ರೂಟ್ಸ್, ಅದರ ಜೊತೆಗೆ ಒಂದು ಮೊಳಕೆ ಹೊಡಿಸಿದಂಥ ಕಾಳುಗಳು, ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಡೈರಿ ಪ್ರಾಡಕ್ಟ್ಸಲ್ಲೂ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಡೈಟಲ್ಲಿ ಕಾರ್ಬೋಹೈಡ್ರೇಟ್ ಹಾಗೂ ಫ್ಯಾಟ್ಸ್, ಆಯಿಲ್ಸ್ ಅಂತ ಏನು ಕರಿತೀವಿ, ಅದರದ್ದು ಒಂದು ಸಮತೋಲಿತ ಒಂದು ಆಹಾರ ಇರಬೇಕು. ಅದರ ಜೊತೆಗೆ ಕ್ಯಾಲ್ಶಿಯಂ, ಪೋಷಕಾಂಶಗಳು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ನಾವು, ಪೋಷಕಾಂಶಗಳ ಒಂದು ಕೊರತೆ ಇರಬಾರ್ದು. ಕ್ಯಾಲ್ಶಿಯಂ ರಿಚ್ ಡೈಟನ್ನು ಕೊಡೋದ್ರಿಂದ ಮಕ್ಕಳ ಒಂದು ಎಲುವಿನ ಅಥವಾ ಬೋನ್ನ ಬೆಳವಣಿಗೆ ಅತ್ಯಂತ ಸೂಕ್ತವಾಗುತ್ತೆ ಅಂತ ಹೇಳ್ಬೋದು. ನಮ್ಮ ಸ್ಟೇಪಲ್ ಒಂದು ಫುಡ್ ಆದ ಒಂದು ಜೋಳದಲ್ಲಿ ಕ್ಯಾಲ್ಶಿಯಂ ಭಾಳ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಒಂದು ರಾಗಿಯಲ್ಲೂ ಕೂಡ ಒಂದು ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಫ್ರೂಟ್ಸ್ ಆಯಿತು, ಡ್ರೈ ಫ್ರೂಟ್ಸ್ ಆಯಿತು, ಇದರಲ್ಲೂ ಕ್ಯಾಲ್ಶಿಯಂ ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಪ್ರೋಬಯೋಟಿಕ್ಸ್ ಅಂತ ಕರಿತೀವಿ, ಜೀರ್ಣಕ್ರಿಯೆಗೆ ಅತ್ಯಂತ ಅವಶ್ಯಕವಾದಂಥ ಒಂದು ಪೋಷಕಾಂಶಗಳು. ಪ್ರಿಬಯೋಟಿಕ್ಸ್ ಅಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಈ ಥರದ ಒಂದು ಈ ಅಂಶಗಳು ಒಂದು ಜೀರ್ಣಕ್ರಿಯೆಗೆ ಅನುಕೂಲ ಮಾಡಿಕೊಡ್ತವೆ. ಪ್ರೋಬಯೋಟಿಕ್ಸ್ ಅಂತಂದರೆ ಫರ್ಮೆಂಟೆಡ್ ಅಂತ ನಾವೇನು ಕರಿತೀವಿ, ಇಡ್ಲಿ ಆಯಿತು, ದೋಸೆ ಆಯಿತು, ಅಥವಾ ನೆನೆಸಿದ ಒಂದು ಕಾಳುಗಳಲ್ಲಿ ಒಂದು ಪ್ರೋಬಯೋಟಿಕ್ ಅಂಶ ಜಾಸ್ತಿ ಇರುತ್ತೆ. ಸೊ ಅದ್ರ ಜೊತೆಗೆ ಹೈ ಫೈಬರ್ ಡೈಟನ್ನು ಕೊಡಬೇಕು ಅಂತ ಹೇಳ್ತೀವಿ. ಯಾಕಂತಂದರೆ ಒಂದು ಜೀರ್ಣಕ್ರಿಯೆಗೆ ಆಯಿತು ಅಥವಾ ಮಲಬದ್ಧತೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋಕ್ಕೆ ಆಯಿತು, ಒಂದು ಅನ್ನನಾಳದ ಒಂದು ಉತ್ತಮ ಒಂದು ಬೆಳವಣಿಗೆಗೆ ಹೈ ಫೈಬರ್ ಡೈಟ್ ಭಾಳ ಇಂಪಾರ್ಟೆಂಟ್. ಅದರಲ್ಲಿ ಹೈ ಫೈಬರ್ ಡೈಟ್ ಅಂತಂದರೆ ಸೊಪ್ಪು ಪಲ್ಯಗಳು, ಬೇಯಿಸಿದ ನೆನೆಸಿದ ಕಾಳುಗಳು, ಮೊಳಕೆ ಹೊಡಿಸಿದ ಕಾಳುಗಳಲ್ಲಿ ಹೆಚ್ಚು. ಆಮೇಲೆ ಎಲ್ಲ ಫ್ರೂಟ್ಸಲ್ಲಿ ಒಂದು ನಾರಿನ ಅಂಶ, ಫೈಬರ್ ಅಂತಂದ್ರೆ ನಾರಿನ ಅಂಶ ಹೆಚ್ಚಿಗೆ ಇರುತ್ತೆ. ಸೊ ಅದು ತಿನ್ನೋದ್ರಿಂದ ಮಕ್ಕಳಲ್ಲಿ ಮಲಬದ್ಧತೆ ಅಥವಾ ಹೊಟ್ಟೆ ನೋವಿನ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಬೇಕಾದಂಥ ವಿಟಮಿನ್ಸ್ಗಳು ಭಾಳ ಮುಖ್ಯ. ಅದರಲ್ಲಿ ವಿಟಮಿನ್ ಸಿ ಅನ್ನೋದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಎಲ್ಲ ಹುಳಿ ಪದಾರ್ಥಗಳಲ್ಲಿ, ಹುಳಿ ಒಂದು ಹಣ್ಣುಗಳಲ್ಲಿ, ಸಿಟ್ರಸ್ ಫುಡ್ಸ್ ಅಂತ ಏನು ಕರಿತೀವಿ, ನೆಲ್ಲೆ ಆಯಿತು, ನಿಂಬೆಹಣ್ಣು ಆಯಿತು, ಸೊ ಈ ಥರ ಒಂದು ಸಿಟ್ರಸ್ ಫುಡ್ಸಲ್ಲಿ ಸಾಕಷ್ಟು ವಿಟಮಿನ್ ಸಿ ಇರುತ್ತೆ. ಇದು ದೇಹಕ್ಕೆ ಭಾಳ ಮುಖ್ಯ ಅಂತ ಹೇಳ್ಬೋದು. ಅದರ ಜೊತೆಗೆ ವಿಟಮಿನ್ ಡಿ ಭಾಳ ಮುಖ್ಯ ನಮಗೆ, ನಮ್ಮ ಕ್ಯಾಲ್ಶಿಯಂ ಮತ್ತು ಎಲುವಿನ ಒಂದು ಮೆಟಬಲಿಸಮ್ಗೆ. ಇದು ನಾವು ಮಕ್ಕಳಲ್ಲಿ ಹುಟ್ಟಿದ ತಕ್ಷಣವೇ ನಾವು ವಿಟಮಿನ್ ಡಿ ಕೊಡ್ತೀವಿ ಎಲ್ಲರಿಗೆ. ನಾವು ಎಲ್ಲ ಪೋಷಕರಿಗೆ ಹೇಳ್ತೀವಿ, 1 ವರ್ಷದವರೆಗೆ ನೀವು ಕಂಟಿನ್ಯೂ ಮಾಡಿರಿ ಇದನ್ನ ಅಂಥೇಳಿ. ಕೇಳ್ತಾರೆ, ಯಾಕೆ ಮಾಡಬೇಕು, 1 ವರ್ಷ ತನಕ ಯಾಕೆ ಹಾಕಬೇಕು ಅಂಥೇಳಿ. ಯಾಕಂತಂದರೆ ಎದೆ ಹಾಲಿನಲ್ಲಿ ತಾಯಿಯಿಂದ ಸಾಕಷ್ಟು ಕಮ್ಮಿ ಪ್ರಮಾಣದಲ್ಲಿ ವಿಟಮಿನ್ ಡಿ ಮಕ್ಕಳಿಗೆ ಬರುತ್ತೆ. ಅದರಿಂದ ಮಕ್ಕಳ ಒಂದು ಎಲುವಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ, ಮೆಟಬಲಿಸಮ್ ಆಗೋದಿಲ್ಲ, ಮಕ್ಕಳ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಆಮೇಲೆ ವಿಟಮಿನ್ ಡಿ ಸಿಗೋದು ನಮಗೆ ಒಂದು ಸೂರ್ಯನ ಬೆಳಕಿನಿಂದ ಅಂತ ಹೇಳ್ಬೋದು. ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದಾಗ ಅದು ಕ್ಯಾಲ್ಶಿಯಂ ಮೆಟಬಲಿಸಮ್ನ ಮೇಂಟೈನ್ ಮಾಡುತ್ತೆ. ಸೊ ಹಾಗಾಗಿ 1 ವರ್ಷದವರೆಗೆ ಮಗು ಹೆಚ್ಚು ಕಡಿಮೆ ಇಂಡೋರ್ ಇರುತ್ತೆ. ಹಾಗಾಗಿ ಒಂದು ಸಲ ಹೊರಗಡೆ ಬಿಸಿಲಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ಅದು ವಿಟಮಿನ್ ಡಿ ತಾನಾಗೆ ತಯಾರಾಗುತ್ತೆ. ಅದಕ್ಕಾಗಿ ನಾವು ಹೇಳ್ತೀವಿ, ಮಕ್ಕಳನ್ನು ಬಿಸಿಲಲ್ಲಿ ಬಿಡ್ರಿ, ದಿನಕ್ಕೆ ಒಂದು ಅರ್ಧ ಗಂಟೆ ಆದರೂ ಬಿಸಿಲಲ್ಲಿ ಅವರು ಇರಬೇಕು ಅಂತ ನಾವು ಹೇಳ್ತೀವಿ. ಸೊ ಈ ರೀತಿಯಾಗಿ ವಿಟಮಿನ್ ಹಾಗೂ ಒಂದು ಸಮತೋಲಿತ ಆಹಾರ ಇರಬೇಕು. ಆದಷ್ಟು ಪ್ಯಾಕೇಜ್ಡ್ ಅಥವಾ ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು. ಅವು ಜೀರ್ಣಕ್ರಿಯೆಗೆ ಅಥವಾ ದೇಹದ ಬೆಳವಣಿಗೆ ಅನುಕೂಲವಲ್ಲದ ಒಂದು ಪದಾರ್ಥಗಳು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಮಕ್ಕಳಲ್ಲಿ ಒಂದು ಸಮತೋಲಿತ ಆಹಾರ ಹಾಗೂ ಆಹಾರದ ಬಗ್ಗೆ ಆಸಕ್ತಿ ಮೂಡಿಸಲು ನಾವೊಂದು ಏನು ಹೇಳ್ತೀವಿ ಅಂತಂದರೆ, ಈಟ್ ಟುಗೆದರ್ ವಿತ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಅಂತಂದರೆ ಎಲ್ಲರೂ ಕುಂತು ಊಟ ಮಾಡಿದರೆ ಮಕ್ಕಳು ಹೆಂಗಂತಂದ್ರೆ, ಮಕ್ಕಳು ನಮ್ಮನ್ನು ಅನುಕರಣೆ ಮಾಡ್ತವೆ. ನಾವು ಹೇಳಿದ್ದನ್ನು ಕೇಳೋದಿಲ್ಲ, ಬಟ್ ನಾವು ಏನು ಮಾಡ್ತೀವಲ್ಲ ಅದನ್ನು ಭಾಳ ಚೆನ್ನಾಗಿ ಅನುಕರಣೆ ಮಾಡ್ತವೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅನ್ನೋದು ಅವು ಅಬ್ಸರ್ವ್ ಮಾಡ್ತಾ ಇರ್ತವೆ. ಸೊ ನಾವು ಕುಂತು ನಾವೆಲ್ಲ ತಿನ್ನೋದನ್ನು ನೋಡಿದ್ರೆ ಅವಕ್ಕೂ ಇಂಟ್ರೆಸ್ಟ್ ಬರುತ್ತೆ, ಅವು ತಿನ್ನಕ್ಕೆ ಟ್ರೈ ಮಾಡ್ತವೆ. ಸೊ ಆ ರೀತಿ ಒಂದು ಒಳ್ಳೆಯ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ, ಜೊತೆಗೆ ಫ್ಯಾಮಿಲಿ ಎಲ್ಲ ಮೆಂಬರ್ಸು ಕೂತು ಜೊತೆಗೆ ಊಟ ಮಾಡೋದ್ರಿಂದ ಮಕ್ಕಳ ಒಂದು ಆರೋಗ್ಯ, ಜೀರ್ಣಕ್ರಿಯೆ ಹಾಗೂ ಅವರ ಪೋಷಕಾಂಶಗಳ
ಒಂದು ಬೇಕಾದಂಥ ಪೋಷಕಾಂಶಗಳು ಸಿಗ್ತಾವಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು. ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಇವತ್ತಿನ ದಿನ ಕಾಣ್ತಾ ಇದ್ದೀವಿ. ಅದ್ರ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ಈಗ ಜಂಕ್ ಫುಡ್ ಜಾಸ್ತಿ ಆಗ್ತಾ ಇದೆ ಸರ್, ಅದು ಎಷ್ಟು ಅಪಾಯಕಾರಿ ಅನ್ನೋದನ್ನು ತಿಳಿಸ್ಕೊಡ್ತೀರಾ? ಓಕೆ, ಜಂಕ್ ಫುಡ್ ಅಥವಾ ಪ್ಯಾಕೇಜ್ಡ್ ಫುಡ್ಸ್ ಅಥವಾ ಈ ಬೇಕರಿ ಐಟಮ್ಸ್ ಅಂತ ನಾವು ಏನು ಕರಿತಾ ಇದ್ದೀವಿ, ಇದೊಂದು ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೀತಾ ಇದೆ. ಸೊ ಯಾವಾಗಿಂದ ಒಂದು ಫುಡ್ ಇಂಡಸ್ಟ್ರಿ ಒಂದು ದೊಡ್ಡದಾಗಿ ಬೆಳೀತಾ ಇದೆ, ನಮ್ಮ ದೇಶದ ಜನರ ಒಂದು ಆರೋಗ್ಯ ಅಷ್ಟೇ ವೇಗದಲ್ಲಿ ಕುಸಿತಾ ಇದೆ ಅಂತೇಳಿ ನಾನು ಹೇಳ್ಬೋದು. ಯಾಕಂತಂದರೆ ನಾವೆಲ್ಲ ಪ್ಯಾಕೇಜ್ಡ್ ಆಹಾರಕ್ಕೆ ನಾವು ಜೋತು ಬೀಳ್ತಾ ಇದ್ದೀವಿ. ಸೊ ಅದು ಎಷ್ಟು ಅಪಾಯಕಾರಿ ಅನ್ನೋದನ್ನು, ಅದು ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಬಹಳಷ್ಟು ಅಪಾಯಕಾರಿ. ಹೊಟ್ಟೆಗೆ ಅಷ್ಟೇ ಅಲ್ಲ, ಒಂದು ಪ್ಯಾಕೇಜ್ಡ್ ಫುಡ್ ತಿನ್ನೋದ್ರಿಂದ ನರಮಂಡಲದ ಮೇಲೆ ಎಷ್ಟು ಸೈಡ್ ಎಫೆಕ್ಟ್ಗಳಾಗ್ತಾವಂತಂದ್ರೆ ಡಿಸಾರ್ಡರ್ಡ್ ಗ್ರೋತ್ ಅಂತ ಕರಿತೀವಿ ನಾವು. ಅಂದರೆ ಬೆಳವಣಿಗೆ ಹಂತದಲ್ಲಿ ಒಂದು ನರಗಳ ಮೇಲೆ ಅಥವಾ ಒಂದು ಮೆದುಳಿನ ಬೆಳವಣಿಗೆ ಮೇಲೆ ಒಂದು ಪರಿಣಾಮನ ಬೀರಿ ಅವರು ನಾರ್ಮಲ್ ರೀತಿಯಲ್ಲಿ ಬೆಳೀಲಿಕ್ಕೆ ಅವು ಅವಕಾಶ ಕೊಡೋದಿಲ್ಲ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ಮಗು ಅಗ್ರೆಸಿವ್ ಆಗಿ ಬೆಳೆಯೋದು, ಬಿಹೇವಿಯರಲ್ ಪ್ರಾಬ್ಲಮ್ ಆಗೋದು ಅಥವಾ ಸಾಕಷ್ಟು ಒಂದು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಡಾಕ್ಟರ್ಸ್ ಹೇಳ್ತೀವಿ, ಪ್ಯಾಕೇಜ್ಡ್ ಹಾಗೂ ಒಂದು ಈ ಜಂಕ್ ಫುಡ್ಸ್ನ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡಿರಿ ಮಕ್ಕಳಲ್ಲಿ, ಎಸ್ಪೆಷಲಿ ಲೆಸ್ ದೆನ್ 5 ಇಯರ್ಸ್ ನೀವು ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡಿರಿ ಅಂತ ನಾವು ಎಲ್ಲರಿಗೆ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಈ ಕೂಲ್ ಡ್ರಿಂಕ್ಸ್ ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಥವಾ ಆರ್ಟಿಫಿಷಿಯಲ್ ಒಂದು ಜ್ಯೂಸಸ್ನ ನೋಡ್ತೀವಿ ನಾವು, ಕಲರ್ಫುಲ್ಲಾಗಿ ಕಾಣಿಸ್ತಾ ಇರ್ತವೆ. ಒಂದು ಶಾಪ್ಸಲ್ಲಿ ಹೋಗಿ ನೋಡಿದ್ರೆ ಮಕ್ಕಳು ನೋಡಿದ ತಕ್ಷಣ ಆ ಆರೆಂಜ್ ಬೇಕು, ಅದು ಆ್ಯಪಿ ಬೇಕು, ಆ ಥರ ಹೇಳ್ತಾ ಇರ್ತವೆ ಮಕ್ಕಳು. ಸೊ ಆ ಕಲರ್ ನೋಡೇ ಅವರು ಮಕ್ಕಳಿಗೆ ಒಂದು ಅಟ್ರಾಕ್ಷನ್ ಆಗುತ್ತೆ. ಬಟ್ ಅದರಲ್ಲಿ ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕುಡಿಯೋದ್ರಿಂದ ಮಕ್ಕಳಲ್ಲಿ ಒಂದು ಜೀರ್ಣಕ್ರಿಯೆ ಆಗೋದಿಲ್ಲ, ಕರಳಿನ ಒಂದು ಬೆಳವಣಿಗೆಯಲ್ಲಿ ತೊಂದರೆ ಆಗುತ್ತೆ. ಅದರ ಜೊತೆಗೆ ಕಿಡ್ನಿಯ ಒಂದು ಫಂಕ್ಷನ್ಗೆ ಭಾಳಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ. ಇವು ಹೀಗೆ ಮಾಡೋದ್ರಿಂದ ಅವರಲ್ಲಿ ಡಿಹೈಡ್ರೇಷನ್ ಅಥವಾ ನೀರಿನ ಅಂಶ ಕೊರತೆ ಅಂದರೆ ನಾವು ನೋಡ್ತಾ ಇದ್ದೀವಿ, ಅದು ಅವರ ಒಂದು ನೀರಿನ ಒಂದು ದಾಹವನ್ನು ನೀಗಿಸೋದಿಲ್ಲ, ಇನ್ನೂ ಹೆಚ್ಚಿಗೆ ಮಾಡುತ್ತೆ ಅಂತೇಳಿ ನಾವು ಹೇಳ್ಬೋದು ಈ ಸಂದರ್ಭದಲ್ಲಿ. ಹಾಗಾಗಿ ಸ್ಟ್ರಿಕ್ಟ್ಲಿ ಒಂದು ಪ್ಯಾಕೇಜ್ಡ್ ಹಾಗೂ ಈ ಜಂಕ್ ಫುಡ್ಸ್ನ ನಾವು ಅವಾಯ್ಡ್ ಮಾಡಲಿಕ್ಕೆ ಎಲ್ಲ ಪೋಷಕರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ. ಆದಷ್ಟು ನೀವು ಮನೆಯಲ್ಲಿ ಮಾಡಿದಂಥ ನಿಮ್ಮ ಕೈಯಿಂದ ಮಾಡಿರೋಂಥ ಫುಡ್ ಐಟಮ್ಸ್ನ ನಿಮ್ಮ ಮಕ್ಕಳಿಗೆ ತಿನ್ನಿಸ್ರಿ. ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಬರೋ ರೀತಿ ನೀವು ಮಾಡಿರಿ. ನೀವು ಮನೆಯಲ್ಲಿ ಮಾಡಿದ್ದನ್ನು ನೀವು ತಿನ್ನಿಸೋದ್ರಿಂದ ನಿಮ್ಮ ಮಕ್ಕಳ ಒಂದು ಬೆಳವಣಿಗೆ, ಒಂದು ಅವರ ಮುಂದಿನ ಭವಿಷ್ಯ ಅದರ ಮೇಲೆ ನಿಂತಿದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಪಾಯಕಾರಿ ಜಂಕ್ ಫುಡ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಸರ್, ಕರೆಂಟ್ ಡೇಸ್ನಲ್ಲಿ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಆಗಿರಬಹುದು, ಹೊಟ್ಟೆ ನೋವಿನ ಸಮಸ್ಯೆ ಕೂಡ ಕಾಣ್ತಾ ಇದೆ. ಕಾರಣ ಏನಾಗಿರಬಹುದು ಮತ್ತು ಅದ್ರ ಬಗ್ಗೆ ಹೇಗೆ ನಾವು ಕಾಳಜಿಯನ್ನು ತಗೋಬೋದು ಸರ್? ಇದು ನೀವು ಹೇಳ್ದಂಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಒಂದು ಕಾಣಿಸ್ತಾ ಇದೆ. ಯಾಕಂತಂದರೆ ನಾವು ದಿನನಿತ್ಯದಲ್ಲಿ ನಮ್ಮ OPD ಪೇಷಂಟಲ್ಲಿ ನೋಡ್ತಾ ಇರಬೇಕಾದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳ ಒಂದು ಹೊಟ್ಟೆಯ ಪ್ರಾಬ್ಲಮ್ಸ್ನ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಏನೋ ಒಂದು ಪರ್ಟಿಕ್ಯುಲರ್ ಆಗಿ ಕಾರಣ ಅಂತ ನಾವು ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಸಾಕಷ್ಟು ಸ್ಕ್ಯಾನ್ಗಳು ಮಾಡಿದ್ರೂ ಒಂದು ಏನೂ ಕಾರಣ ಸಿಗ್ತಾ ಇಲ್ಲ. ಆದರೂ ಅವರಲ್ಲಿ ನಾವು ಏನು ಟ್ರೀಟ್ಮೆಂಟ್ ಕೊಟ್ಟರು ಅವ್ರ ಹೊಟ್ಟೆ ನೋವು ಅಥವಾ ಅವರ ಅಜೀರ್ಣ ಒಂದು ಸಮಸ್ಯೆ, ಅದರ ಜೊತೆಗೆ ಒಂದು ಮಲಬದ್ಧತೆ ಕಡಿಮೆ ಆಗ್ತಾ ಇಲ್ಲ. ಇದೆಲ್ಲೋ ಒಂದು ಕಡೆ ಒಂದು ಕೆಟ್ಟ ಆಹಾರ ಪದ್ಧತಿ, ಬ್ಯಾಡ್ ಫುಡ್ ಹ್ಯಾಬಿಟ್ ಅಂತ ಕರಿತೀವಿ. ಕೆಟ್ಟ ಆಹಾರ ಪದ್ಧತಿ, ಅದರ ಜೊತೆಗೆ ಕೆಲವೊಂದು ನಮ್ಮ ಮಕ್ಕಳಲ್ಲಿ ಒಂದು ನಡವಳಿಕೆ ಅಥವಾ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂತ ನಾವು ಕರಿತೀವಿ. ಎಲ್ಲ ಒಂದೇ ಸಿಂಗಲ್ ಫ್ಯಾಕ್ಟರ್ ಅಂತ ನಾವು ಕರೆಯೋಕ್ಕಾಗೋದಿಲ್ಲ. ಒಂದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದರಲ್ಲಿ ಇನ್ವಾಲ್ವ್ ಅದಾವ ಅಂತೇಳಿ ನಾವು ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ಕೆಟ್ಟ ಆಹಾರ ಪದ್ಧತಿ. ಈಗಾಗಲೇ ನಾವು ಡಿಸ್ಕಸ್ ಮಾಡಿದಂಗೆ ಒಂದು ಜಂಕ್ ಫುಡ್ ಆಗಿರ್ಬೋದು, ಒಂದು ಸಮತೋಲಿತ ಆಹಾರ ತೆಗೆದುಕೊಳ್ಳದೇ ಇರ್ಬೋದು. ಅದರ ಜೊತೆಗೆ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಕರಿತಾ ಇದ್ದೀವಿ. ಇತ್ತೀಚೆಗೆ ಏನಾಗಿದೆ ಅಂತಂದರೆ, ನಮ್ಮ ಮಕ್ಕಳ ಮೇಲೆ ನಾವು ಒಂದು ತೋರಿಸ್ತಿರುವಂಥ ಅತಿ ಪ್ರೀತಿ, ಮಕ್ಕಳನ್ನು ನಾವು ಭಾಳ ಅತಿ ಪ್ರೀತಿಯಿಂದ ಭಾಳ ಮುದ್ದಾಗಿ ಬೆಳೆಸ್ತಾ ಇದ್ದೀವಿ. ಆ ಮುದ್ದಾಗಿ ಬೆಳೆಸೋದು ಒಂದು ಮುಳ್ಳಾಗಿ ಪರಿಣಮಿಸ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂತಂದರೆ ನಾವು ಮಕ್ಕಳನ್ನು ಈಗ ಓನ್ಲಿ ನಾವು ಸ್ಕೂಲಿಗೆ ಒಂದು ಸೀಮಿತ ಮಾಡಿಬಿಟ್ಟಿದ್ದೀವಿ. ಅವರಿಗೆ ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಒಂದು ಯಾವುದೇ ತೆರನಾದ ಒಂದು
ಔಟ್ಡೋರ್ ಆ್ಯಕ್ಟಿವಿಟೀಸ್ನ ನಾವು ಭಾಳ ಕಡಿಮೆ ಮಾಡಿದ್ದೀವಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಟ್ಯೂಷನ್ನು ಸ್ಕೂಲು, ಬೆಳಗ್ಗೆ 7 ಗಂಟೆಗೆ ಸ್ಕೂಲ್ ಶುರು ಆಗಿಬಿಡ್ತವೆ. ಆ ಪ್ರೆಷರ್ ಇರುತ್ತೆ, ಅವ್ರಿಗೆ ಟೆನ್ಷನ್ ಇರುತ್ತೆ. ನಮ್ಗೆ ಭಾಳ ಜನ ಕೇಳ್ತಾರೆ, ಹೌದಾ ಸರ್ ಮಕ್ಕಳಿಗೆ ಪ್ರೆಷರು ಟೆನ್ಷನ್ ಇರ್ತಾವೆ, ಇಷ್ಟು ಮಕ್ಕಳಿಗೆಲ್ಲ ಅಂತೇಳಿ. ನಾನು ಹೇಳ್ತೀನಿ, ಮಕ್ಕಳಿಗೆ ನಮಗಿಂತ ಜಾಸ್ತಿ ಪ್ರೆಷರು ಟೆನ್ಷನ್ ಇರುತ್ತೆ. ಅದನ್ನು ತಡ್ಕೊಳ್ಳೋ ಅವ್ರ ಹತ್ರ ಒಂದು ಕೆಪಾಸಿಟಿ ಅಥವಾ ಒಂದು ಆ ಥರ ಇನ್ನೂ ಬೆಳೆದಿರಂಗಿಲ್ಲ. ಸೊ ಅವ್ರು ಏನಾಗ್ತದೆ ಅಂತಂದ್ರೆ ಬೆಳಗ್ಗೆ ಸರಿಯಾಗಿ ಊಟ ಮಾಡೋದಿಲ್ಲ, ಅರ್ಜೆಂಟ್ ಇರುತ್ತೆ. 8 ಗಂಟೆಗೆ ಸ್ಕೂಲ್ ಇರುತ್ತೆ, 7-7:30 ಅವ್ರು ಹೇಳ್ತಾರೆ ರೆಡಿಯಾಗಿ ಮನೇಲಿ, ಹೌದು ಅರ್ಜೆಂಟ್ ಟೈಮ್ ಆಗಿದೆ ಅಂದಾಗ ಅವರು ಸರಿಯಾಗಿ ಊಟ ಮಾಡೋದಿಲ್ಲ, ಸರಿಯಾಗಿ ಒಂದು ಟಾಯ್ಲೆಟ್ ಟ್ರೈನಿಂಗ್ ಆಗೋದಿಲ್ಲ ಅವ್ರದ್ದು. ಸೊ ಅವರು ಹಾಗೆ ಸ್ಕೂಲ್ಗೆ ಹೋಗ್ತಾರೆ, ಅದು ಒಳಗಡೆ ಅಜೀರ್ಣಕ್ರಿಯೆ, ಅದರ ಜೊತೆಗೆ ಮಲಬದ್ಧತೆ ಇವೆಲ್ಲ ಒಂದೆರಡು ವರ್ಷಗಳಲ್ಲಿ ಭಾಳಷ್ಟು ಉಲ್ಬಣವಾಗಿ ಅವ್ರಿಗೆ ಪರ್ಮನೆಂಟಾಗಿ ಹೊಟ್ಟೆ ಪ್ರಾಬ್ಲಮ್ಗಳು ಶುರುವಾಗ್ತಾ ಇದ್ದಾವೆ. ಸೊ ಈ ರೀತಿಯಾಗಿ ಈ ಹೊಟ್ಟೆ ನೋವಿನ ಸಮಸ್ಯೆ ಇದೊಂದು ಸಾಂಕ್ರಾಮಿಕವಲ್ಲದ ರೋಗವಾಗಿ ಒಂದು ದೊಡ್ಡ ರೋಗವಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾವು ಭಾಳಷ್ಟು ಟ್ರೀಟ್ಮೆಂಟ್ಗಿಂತ ಪೇರೆಂಟ್ಸ್ ಕೌನ್ಸಿಲಿಂಗ್ ಅದರ ಜೊತೆಗೆ ಒಂದು ಡಯಟ್ನ ಚೇಂಜ್ ಮಾಡೋದು ಭಾಳ ಅವಶ್ಯಕತೆ ಇದೆ. ಬೆಳಿಗ್ಗೆ 8 ಗಂಟೆಗೆ ಸ್ಕೂಲ್ ಇದ್ದಾಗ ನಾವು ಮಕ್ಕಳನ್ನು 6 ಗಂಟೆಗೆ ಎಬ್ಬಿಸಿ ಅವರಿಗೆ ಸರಿಯಾದ ಒಂದು ಟೈಮ್ ಕೊಟ್ಟು ಅವರಿಗೆ ವ್ಯವಸ್ಥಿತವಾಗಿ ಊಟ ಮಾಡಿಸಿ ಶಾಲೆಗೆ ಕಳಿಸಿದರೆ ಅವರು ಸರಿಯಾಗಿ ಬೆಳೀತಾರೆ ಅಂತ ಹೇಳ್ಬೋದು. ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಚಹಾ, ಹಾಲು ಅಥವಾ ಬಿಸ್ಕೆಟು ತಿನ್ನಿಸೋದ್ರಿಂದ ಈ ಜಂಕ್ ಫುಡ್ಸಿಂದ ಅವರು ಹೊಟ್ಟೆ ಸರಿಯಾಗಿ ಹಸಿಯೋದಿಲ್ಲ, ಮಕ್ಕಳಲ್ಲಿ ಒಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರ್ತಾ ಇದೆ. ಅದರಿಂದ ಅವ್ರಿಗೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಒಂದು ಪ್ರಾಬ್ಲಮ್ ಸಂಭವಿಸ್ತಾ ಇದೆ. ಇದರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಭಾಳಷ್ಟು ಅವಶ್ಯಕತೆ ಇದೆ. ನಾವು ದಿನನಿತ್ಯ ನಾನೊಂದು OPD ಬೋರ್ಡ್ ಮೇಲೆ ನನ್ನ ಒಂದು ಡೋರ್ ಮೇಲೆ ನಾನು ಹಚ್ಚಿಬಿಟ್ಟಿದ್ದೀನಿ, ಮಕ್ಕಳನ್ನು ಪ್ರೀತಿಯಿಂದ ಸಾಕೋದಂದರೆ ಅವರು ಎಲ್ಲ ಹಠವನ್ನು ತೀರಿಸುವುದು ಅಂತ ಅಲ್ಲ, ಅವರನ್ನು ಸರಿಯಾಗಿ ಬೆಳೆಸೋದು, ಅವರಿಗೆ ಯಾವುದು ಕೊಡಬೇಕು ಯಾವುದು ಕೊಡಬಾರ್ದು ಅನ್ನೋದನ್ನು ನಾವು ತಿಳ್ಕೋಬೇಕು. ಸೊ ಇದನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತೇವೆ. ಮಕ್ಕಳ ಕಾನ್ಸ್ಟಿಪೇಷನ್ ಮತ್ತು ಹೊಟ್ಟೆ ಸಮಸ್ಯೆ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ವಿವರಿಸಿದ್ದಕ್ಕೆ ಧನ್ಯವಾದಗಳು ಸರ್. ಸರ್, ಅದೇ ರೀತಿ ಮಕ್ಕಳ ಮಾನಸಿಕತೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇದೆ. ಮಕ್ಕಳು ಸಿಟ್ಟು ಮಾಡಿಕೊಳ್ಳೋದು, ಕಿರ್ಚಾಡುವುದು, ನಡವಳಿಕೆಯಲ್ಲಿ ಬಹಳಷ್ಟು ಅಗ್ರೆಸಿವ್ ಆಗ್ತಾ ಇದ್ದಾರೆ. ಇದಕ್ಕೆಲ್ಲ ಏನು ಕಾರಣ ಇರ್ಬೋದು ಸರ್? ಓಕೆ, ನೀವು ಹೇಳ್ದಂಗೆ ಈ ಥರ ಪ್ರಾಬ್ಲಮ್ಸ್ನ ನಾವು ಡೇ ಟು ಡೇ ನೋಡ್ತಾ ಇದ್ದೀವಿ. ಸಾಕಷ್ಟು ಮಕ್ಕಳು ತಮ್ಮ ಪೇರೆಂಟ್ಸ್ ಹೇಳ್ದಂಗೆ ಕೇಳೋದಿಲ್ಲ, ಸಾಕಷ್ಟು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದಾರೆ, ಸಿಟ್ಟಾಗ್ತಾರೆ, ಹಠ ಮಾಡ್ತಾರೆ. ಅದರ ಜೊತೆಗೆ ಇನ್ನೂ ಇದಕ್ಕಿಂತ ಮುಂದಕ್ಕೆ ಹೋಗಿ ADHD, ಅಟಿಸಮ್ ಅಂತ ನಾವು ಕರಿತೀವಿ, ಆ ಥರ ಒಂದು ಡಿಸೀಸಸ್ ಕಾಣಿಸ್ತಾ ಇದ್ದಾವೆ, ಹೆಚ್ಚಿಗೆ ಕಾಣಿಸ್ತಾ ಇದ್ದಾವೆ ಅಂತ ನಾವು ಹೇಳ್ಬೋದು. ಅದಕ್ಕೆ ಮೇನ್ ನಾವು ಕಾರಣ ಅಂತ ಹೇಳಿದ್ರೆ ಒಂದು ಚೈಲ್ಡ್ ರಿಯರಿಂಗಲ್ಲಿ ನಾವು ಒಂದು ಪ್ರಾಬ್ಲಮನ್ನು ನೋಡ್ತಾ ಇದ್ದೀವಿ. ಅಂದರೆ ಮಕ್ಕಳ ಬೆಳವಣಿಗೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ನಾವು ಹಿಂದಿನ ದಿನಮಾನಗಳಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿಗಳನ್ನು ನೋಡ್ತಾ ಇದ್ದೀವಿ. ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಸಾಕಷ್ಟು ಜನ ಒಟ್ಟಿಗೆ ಇರ್ತಾಯಿದ್ರು, ಅಣ್ಣ ತಮ್ಮಂದಿರು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಎಲ್ಲ ಜೊತೆಗಿರ್ತಾಯಿದ್ರು. ಹಾಗಾಗಿ ಮಕ್ಕಳಲ್ಲಿ ಒಂದು ಕಮ್ಯುನಿಕೇಷನ್ ಅಥವಾ ಒಬ್ಬರು ನೋಡಿ ಒಬ್ಬರು ಕಲಿಯೋದಂಥ ಗುಣ ಇರ್ತಿತ್ತು. ಆವಾಗ ಪೇರೆಂಟ್ಸ್ ಅಥವಾ ತಂದೆ ತಾಯಿಯ ಪಾತ್ರ ಹೆಚ್ಚಿಗೆ ಇರ್ತಾ ಇರಲಿಲ್ಲ ಮಕ್ಕಳ ಬೆಳವಣಿಗೆಯಲ್ಲಿ. ಹಾಗಾಗಿ ಮನೆಯಲ್ಲಿ ದೊಡ್ಡ ಮಗ ಯಾವ ರೀತಿ ಬೆಳಿತಾನೆ, ಸಣ್ಣ ಮಕ್ಕಳು ಅದೇ ರೀತಿ ಬೆಳೀತಾ ಇದ್ದರು. ಸೊ ಅವರಿಗೆ ಒಂದು ಸ್ಪೆಷಲ್ ಕೇರ್ ಅಥವಾ ಸ್ಪೆಷಲ್ ಏನೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಆವಾಗ. ಸೊ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಅಥವಾ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಇಷ್ಟೇ ಇರ್ತಾರೆ. ಸೊ ಅವರಿಗೆ ಮಕ್ಕಳಲ್ಲಿ ಏನಾಗ್ತಾಯಿದೆ ಅಂತಂದರೆ ಅವರಿಗೆ ಪೇರೆಂಟ್ಸು ಟೈಮ್ ಕೊಡೋಕ್ಕಾಗ್ತಿಲ್ಲ. ಪೇರೆಂಟ್ಸು ವರ್ಕಿಂಗ್ ಇರ್ತಾರೆ, ಅವರು ತಮ್ಮ ಪ್ರೆಷರ್ ಅಥವಾ ಟೆನ್ಷನಲ್ಲೇ ಇರ್ತಾರೆ. ಮಕ್ಕಳಿಗೆ ಅವ್ರ ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಅದು ಒಂದು ಮೇನ್ ರೀಸನ್ ಅಂತ ನಾನು ಹೇಳ್ಬೋದು. ಅದರ ಜೊತೆಗೆ ಸೊ ತಂದೆ ತಾಯಿ ಬ್ಯುಸಿ ಇದ್ದಾಗ ಮಕ್ಕಳು ಏನು ಮಾಡಬೇಕು, ಮಕ್ಕಳು TV ಅಥವಾ ಮೊಬೈಲ್ನ ಅಡಿಕ್ಟ್ ಆಗಿ ಅವರು ಸಾಕಷ್ಟು ವೇಳೆನ ಮೊಬೈಲ್ ಅಥವಾ TVಯಲ್ಲಿ ಕಳೆಯೋದ್ರಿಂದ ಆ ಒಂದು ಕಂಟೆಂಟು ಮಕ್ಕಳ ಬೆಳವಣಿಗೆಯಲ್ಲಿ, ನರಮಂಡಲದ ಮೇಲೆ ದುಷ್ಪರಿಣಾಮ ಬೀರಿ ಅವರ ನಡವಳಿಕೆಯಲ್ಲಿ ತೊಂದರೆ ಕಾಣಿಸ್ತಾ ಇದೆ. ಆಮೇಲೆ ಕಮ್ಯುನಿಕೇಷನ್ ಅನ್ನೋದೊಂದು ಬಹಳ ಕಡಿಮೆ ಆಗ್ತಾ ಇದೆ. ಅದರಿಂದ ಅವರು ಬೇರೆಯವ್ರ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ಮಕ್ಕಳು ಮರಿತಾ ಇದ್ದಾರೆ. ಸೊ ಈ ರೀತಿ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇದರ ಜೊತೆಗೆ ಪೇರೆಂಟ್ಸ್ ತಂದೆ ತಾಯಿಯ ಹೈ ಎಕ್ಸ್ಪೆಕ್ಟೇಷನ್ಸ್ ಮಕ್ಕಳನ್ನು ಥರ
ಈ ರೀತಿ ಮಾಡಲಿಕ್ಕೆ ಒಂದು ಇದು ಮಾಡುತ್ತೆ. ಯಾಕಂದರೆ ನಾವು ಪದೇ ಪದೇ ಪಕ್ಕದ ಮನೆಯವ್ರ ಮಗ ಇಷ್ಟು ಮಾಡಿದ, ನಮ್ಮ ರಿಲೇಟಿವ್ಸಲ್ಲಿ ಇಷ್ಟು ಪರ್ಸೆಂಟೇಜ್ ಮಾಡಿದ್ರು, ನೀನು ಈ ರೀತಿ ಮಾಡ್ತೀಯ. ಸೊ ನೆಗೆಟಿವಿಟಿ ಕ್ರಿಯೇಟ್ ಮಾಡೋದ್ರಿಂದ ಮಕ್ಕಳಲ್ಲಿ ಕಲೀಲಿಕ್ಕೆ ಒಂದು ಪ್ರೋತ್ಸಾಹ ಸಿಗಂಗಿಲ್ಲ. ಸೊ ನಾವು ಅದ್ರ ಬದಲಾಗಿ ನಾವು ಮಕ್ಕಳನ್ನು ಪಾಸಿಟಿವ್ ರಿಯನ್ಫೋರ್ಸ್ಮೆಂಟ್ ಮಾಡಬೇಕು. ಮಕ್ಕಳನ್ನು ಆದಷ್ಟು ಔಟ್ಡೋರ್ ಆ್ಯಕ್ಟಿವಿಟೀಸಲ್ಲಿ, ಅದರ ಜೊತೆಗೆ ಕ್ರಿಯೇಟಿವ್ ಆ್ಯಕ್ಟಿವಿಟೀಸಲ್ಲಿ ನಾವು ಇನ್ವಾಲ್ವ್ ಮಾಡಬೇಕು. ಅಟ್ಲೀಸ್ಟ್ ನಾವು ಪೇರೆಂಟ್ಸ್ ವರ್ಕಿಂಗ್ ಇದ್ರೂ ಒಂದು ಸ್ವಲ್ಪ ಟೈಮ್ನಾದರೂ ಅವ್ರ ಸಲುವಾಗಿ ನಾವು ಕೊಟ್ಟು ಅವರಿಗೆ ಈ ಟಿ ವಿ ಅಥವಾ ಮೊಬೈಲಿಂದ ದೂರ ಇಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಅವರ ಬೆಳವಣಿಗೆನೂ ಸರಿಯಾಗಿರುತ್ತೆ. ಹಾಗಾಗಿ ಅವರವರ ಪ್ರತಿಯೊಬ್ಬರ ಒಂದು ಮಾನಸಿಕ ಒಂದು ಆರೋಗ್ಯ ಆಯಿತು, ಅವರ ಒಂದು IQ ಲೆವೆಲ್ ಆಯಿತು, ಅವರ ಒಂದು ಲೆವೆಲ್ ಅಂತೀವಲ್ಲ, ಎಲ್ಲರದ್ದು ಒಂದು ಬೇರೆ ಬೇರೆ ಆಗಿರುತ್ತೆ. ಸೊ ಅವರವರ ಲೆವೆಲಿಗೆ ತಕ್ಕಂಗೆ ಒಂದು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಮಕ್ಕಳನ್ನು ಪ್ರೋತ್ಸಾಹ ಮಾಡಿದರೆ ಅವರು ಇನ್ನೂ ಹೆಚ್ಚಿಗೆ ಒಂದು ಪ್ರಯತ್ನಪಟ್ಟು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಬದಲಾಗಿ ನಾವು ನೆಗೆಟಿವಿಟಿಯನ್ನು ತುಂಬೋದು ಸರಿಯಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರ ಜೊತೆಗೆ ನಾವು ಮನೆಯಲ್ಲಿರುವಂಥವ್ರು, ಪೋಷಕರು ಅಥವಾ ಇನ್ಯಾರೇ ಇದ್ದರೂ ಅವರ ಒಂದು ಅಗ್ರೆಸಿವ್ ಬಿಹೇವಿಯರ್ ಇದ್ದರೆ, ಮನೆಯಲ್ಲಿ ಜಗಳಾಡ್ತಾ ಇದ್ದರೆ, ಏನಾರು ಅಬ್ಯೂಸಿವ್ ಲ್ಯಾಂಗ್ವೇಜನ್ನ ಯೂಸ್ ಮಾಡ್ತಾ ಇದ್ದರೆ ಮಕ್ಕಳು, ನಾನು ಆಗಲೇ ಹೇಳಿದೆ ನಿಮಗಾಗಲಿ, ಭಾಳಷ್ಟು ಅನುಕರಣೆ ಮಾಡ್ತವೆ ಮಕ್ಕಳು. ಒಂದು ಮಿಮಿಕ್ರಿ ಅಂತೆಲ್ಲ ಮಿಮಿಕ್ ಮಾಡ್ತವೆ ನಮ್ಮನ್ನೆಲ್ಲ. ನಾವು ಯಾವ ರೀತಿ ಮಾತಾಡ್ತೀವಿ, ನಾವು ಯಾವ ರೀತಿ ಇರ್ತೀವಲ್ಲ, ಅದನ್ನೇ ಅವರು ರೂಢಿ ಮಾಡ್ಕೊಳ್ತಾರೆ. ಸೊ ನಮ್ಮ ಬಿಹೇವಿಯರು ಅವ್ರ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಸೊ ನಾವು ಅವ್ರ ಜೊತೆಗೆ ಎಷ್ಟು ತಾಳ್ಮೆಯಿಂದ ವರ್ತಿಸ್ತೀವಿ, ನಾವು ಎಷ್ಟು ಅವ್ರ ಜೊತೆಗೆ ಒಂದು ಇನ್ವಾಲ್ವ್ ಆಗಿ ಅವ್ರ ಜೊತೆಗೆ ಮಿಂಗಲ್ ಆಗಿ ನಾವು ಒಂದು ಟೈಮ್ ಕಳಿತೀವಿ, ಅಷ್ಟು ಮಕ್ಕಳು ಒಂದು ಮಾನಸಿಕವಾಗಿ ಸದೃಢರಾಗ್ತಾರೆ ಅಂಥೇಳಿ ನಾನು ಹೇಳ್ತೀನಿ. ಮಕ್ಕಳ ಮಾನಸಿಕತೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ಧನ್ಯವಾದಗಳು ಸರ್. ಸರ್, ಇವತ್ತಿನ ದಿನಮಾನದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳ ಕಾಟಕ್ಕೆ ಕೈಯಲ್ಲಿ ಮೊಬೈಲ್ ಕೊಟ್ಟು ಕೂಡಿಸ್ತಾರೆ. ಸೋಷಿಯಲ್ ಮೀಡಿಯಾ ಆಗಿರಬಹುದು, ಆನ್ಲೈನ್ ಗೇಮ್ಸ್ ಆಗಿರಬಹುದು. ಯಾವ ಥರ ಈ ಪರಿಣಾಮಗಳು ಮಕ್ಕಳ ಮೆದುಳಿನ ಮೇಲೆ ಬೀರ್ತಾ ಇದೆ ಸರ್? ಓಕೆ, ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಈಗ ಒಂದು ದುಷ್ಪರಿಣಾಮ ಬೀರ್ತಾ ಇದೆ. ಯಾಕಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾ, TV, ಮೊಬೈಲ್ ಬಿಟ್ಟು ನಾವು ಊಹಿಸ್ಕೊಳ್ಳಲಿಕ್ಕೂ ಆಗಲ್ಲ, ಆ ರೀತಿ ಆಗಿದೆ. ಸೊ ಅದರ ಒಂದು ಉಪಯೋಗನೇ ಇದೆ, ದುರುಪಯೋಗನೇ ಇದೆ. ಸೊ ಉಪಯೋಗ ಮಾಡಿಕೊಂಡು ದುರುಪಯೋಗದ ಬಗ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸಿದರೆ ಅದರ ಒಂದು ಸೂಕ್ತ ಒಂದು ಉಪಯೋಗ ಆಗತ್ತಂತ ಹೇಳ್ಬೋದು. ಸೊ ಮೊದಲಿಗೆ ನಾವು ಒಂದು ವಿಚಾರವನ್ನು ಮಾಡೋಣ. ಸ್ಕ್ರೀನ್ ಟೈಮ್ ಅಂತ ನಾವು ಕರಿತೀವಿ. ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಎಷ್ಟು ಕೊಡಬೇಕು, ಯಾವ ಏಜಿಗೆ ಎಷ್ಟು ಯಾವ ಕಂಟೆಂಟ್ ಇರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಗೈಡ್ಲೈನ್ಸ್ ಇದ್ದಾವೆ. ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಇರ್ಬೋದು, ಇಲ್ಲ ಅಮೇರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಇರ್ಬೋದು, ಒಂದು ಗೈಡ್ಲೈನ್ಸನ್ನು ಇಶ್ಯೂ ಮಾಡಿವೆ. ಸೊ ಅದ್ರ ಬಗ್ಗೆ ಮಾತಾಡೋದಾದರೆ 18 ತಿಂಗಳಿಗಿಂತ ಕಡಿಮೆ ಮಕ್ಕಳಲ್ಲಿ ನೋ ಸ್ಕ್ರೀನ್ ಟೈಮ್ ಅಂತೀವಿ. 1.5 ವರ್ಷಕ್ಕಿಂತ ಕೆಳಗಿನ ಮಕ್ಕಳಲ್ಲಿ ನಾವು ಸ್ಕ್ರೀನನ್ನು ಅಲೋ ಮಾಡಬಾರ್ದು. ಅದು ಮಾಡೋದರಿಂದ ಮಕ್ಕಳ ಒಂದು, ಯಾಕಂದರೆ ಮೊದಲಿನ 2 ವರ್ಷಗಳಲ್ಲಿ ನಮ್ಮ ಮೆದುಳಿನ 80% ಮೆದುಳು ಬೆಳೆಯುತ್ತೆ. ಸೊ ಹಾಗಾಗಿ ಆ ಒಂದು ಟೈಮಲ್ಲಿ ನಾವು ಏನಾದರೂ ದುಷ್ಪರಿಣಾಮಗಳಾದರೆ ಅದು ಪರ್ಮನೆಂಟ್ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಭಾಳಷ್ಟು ಕೇರ್ಫುಲ್ಲಾಗಿ ನಾವು ಮಾಡಬೇಕು. ಕೊಡೋದಾದರೂ ವೆರಿ ಲಿಮಿಟೆಡ್ ಹಾಗೂ ಮೈಲ್ಡ್ ಫಾರ್ಮ್ಸ್ ಅಂತ ಹೇಳ್ತೀವಿ ನಾವು. ಮಕ್ಕಳ ಒಂದು ಕಲಿಕೆಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ವಿಡಿಯೋಸ್ ಇದ್ದರೆ ಅದು ವೆರಿ ಲಿಮಿಟೆಡ್ ಟೈಮಲ್ಲಿ ಕೊಡಬೇಕು. ಇನ್ನು 18 ತಿಂಗಳಿಂದ 24 ತಿಂಗಳವರೆಗೆ, 1.5 ವರ್ಷದಿಂದ 2 ವರ್ಷ, ಈ ಟೈಮಲ್ಲಿ ನಾವು ವಾಚಿಂಗ್ ಅಂತೀವಿ. ವಾಚಿಂಗ್ ಅಂತಂದರೆ ಪೇರೆಂಟ್ಸು ಮತ್ತು ಮಕ್ಕಳು ಜೊತೆಗೆ ಯಾವುದೋ ಮಕ್ಕಳ ಒಂದು ಕಲಿಕಾ ಒಂದು ವಿಡಿಯೋ ಆಗಲಿ ಅಥವಾ ಲರ್ನಿಂಗ್ ವಿಡಿಯೋಸ್ನ ನಾವು ಜೊತೆ ಕುಂತು ನೋಡಬೇಕು ಅಂತ ನಾವು ಹೇಳ್ತೀವಿ. ಅದು ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್, 15 to 20 ಮಿನಿಟ್ಸ್ ಅಂತ ಹೇಳ್ತೀವಿ. ಸೊ ಅವರಿಗೆ ನಾವು ಮೊಬೈಲ್ ಆಗಲಿ TV ಆಗಲಿ ಹ್ಯಾಂಡಲ್ ಮಾಡಲಿಕ್ಕೆ ನಾವು ಬಿಡಬಾರ್ದು. ಅವರು ಓನ್ಲಿ ವಾಚಿಂಗ್ ಅಷ್ಟೇ ಮಾಡಬೇಕು. ಅವರಿಗೆ ಅದರ ಕಂಟ್ರೋಲ್ನ ಕೊಡಬಾರ್ದು. ಒಂದು. ಎರಡನೇದು, 2 ರಿಂದ 5 ವರ್ಷದ ಒಳಗಿನ ಮಕ್ಕಳಲ್ಲಿ 1 ಗಂಟೆಗಿಂತ ಜಾಸ್ತಿ ನಾವು ಸ್ಕ್ರೀನ್ ಟೈಮ್ನ ಅವ್ರಿಗೆ ಕೊಡಬಾರ್ದು. ಅದು ಕಲಿಕೆ ಅಥವಾ ಲರ್ನಿಂಗ್ ರಿಲೇಟೆಡ್ ಕಂಟೆಂಟ್ ಅಷ್ಟೇ ನಾವು ಅವರಿಗೆ ಅಲೌ ಮಾಡಬೇಕು ಅಂತ. ಅದಾದಮೇಲೆ 6 ವರ್ಷ ಅಥವಾ 6 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ನಾವು ಏನು ಹೇಳ್ತೀವಿ ಅಂತಂದರೆ ಡೈಲಿ 1 hour, ವೀಕ್ಲಿ 3 hours ಅಂತ, ಇದಕ್ಕಿಂತ ಜಾಸ್ತಿ ನಾವು ಸ್ಕ್ರೀನ್ ಟೈಮ್ ಕೊಡಬಾರ್ದು ಅಂತ ಒಂದು ರೂಲ್ಸು.
ಅದ್ರ ಜೊತೆಗೆ ಮಲಗೋಕ್ಕಿಂತ ಮಿನಿಮಮ್ 30 to 60 ಮಿನಿಟ್ಸ್ ಬಿಫೋರ್ ಸ್ಕ್ರೀನ್ ಆಫ್ ಆಗಬೇಕು. ಇಲ್ಲ ಅಂತಂದರೆ ಮಕ್ಕಳ ಒಂದು ನಿದ್ರೆಯ ಮೇಲೆ ಒಂದು ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಇದು. ಹಾಗಾಗಿ ಮಲಗುವಾಗ ಕೊನೆ ನಿದ್ದೆ ಬರೋ ತನಕನೂ ನಾವು ಟಿ ವಿ ಅಥವಾ ಮೊಬೈಲನ್ನು ನೋಡ್ತಾ ಮಲಗಿದರೆ ಅವು ಸಾಕಷ್ಟು ಪರಿಣಾಮ ಬೀರುತ್ತೆ. ಅವು ಏನು ಪರಿಣಾಮಗಳಾಗ್ತವ ಅಂತ ಹೇಳೋದ್ರಿಂದ, ಓವರ್ ಯೂಸ್ ಮಾಡೋದ್ರಿಂದ ಒಂದು ಪುವರ್ ಸ್ಲೀಪ್ ಅಥವಾ ನಿದ್ರಾಹೀನತೆ ಆಗೋ ಚಾನ್ಸಸ್ ಇದೆ ಮಕ್ಕಳಲ್ಲಿ. ಸೊ ನಿದ್ರಾಹೀನತೆ ಆಗೋದ್ರಿಂದ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸಲ್ಲಿ ಅವರು ಶಾಲೆಯಲ್ಲಿ ಸರಿಯಾಗಿ ಕಲೀಲಿಕ್ಕೆ ಆಗೋದಿಲ್ಲ. ಸೊ ಅವರ ಸ್ಕೂಲಾಸ್ಟಿಕ್ ಪರ್ಫಾರ್ಮೆನ್ಸ್ ಅಂತ ಏನು ಕರಿತೀವಿ, ಸ್ಕೂಲ್ ಪರ್ಫಾರ್ಮೆನ್ಸ್ ಭಾಳ ಪುವರ್ ಆಗೋ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ಒಂದು ಅಗ್ರೆಸಿವ್ ಬಿಹೇವಿಯರ್, ನಿದ್ರೆ ಆಗಲಿಲ್ಲ ಸರಿಯಾಗಿ, ಆಮೇಲೆ ಅಗ್ರೆಸಿವ್ ಕಂಟೆಂಟನ್ನು ನೋಡಿದ್ರು, ಹೊಡೆದಾಡೋದನ್ನು ನೋಡಿದ್ರು, ಆ ಟೈಪ್ ಕಂಟೆಂಟ್ ನೋಡೋದ್ರಿಂದ ಅದನ್ನು ಅನುಕರಣೆ ಮಾಡಲಿಕ್ಕೆ ಹೋಗ್ತವೆ ಹುಡುಗರು. ಸೊ ಅದರಿಂದ ಅಗ್ರೆಸಿವ್ ಬಿಹೇವಿಯರ್ ನೋಡ್ತಾ ಇದ್ವಿ. ಆಮೇಲೆ ಇನ್ನೊಂದು ಮಕ್ಕಳಲ್ಲಿ ಒಬೆಸಿಟಿ ಅಂತ ಹೇಳ್ತೀವಿ, ಸ್ಥೂಲಕಾಯ ಅಂತ. ಯಾಕಂದರೆ ಈಗ ಮೊಬೈಲ್ ನೋಡ್ತಾ, ಟಿ ವಿ ನೋಡ್ತಾ ಮಕ್ಕಳಿಗೆ ತಿನ್ನಿಸೋದ್ರಿಂದ ಅವ್ರ ಹೊಟ್ಟೆ ತುಂಬಿದೆಯೋ ಇಲ್ವೋ ಅಂಥೇಳಿ ಗೊತ್ತಾಗೋದಿಲ್ಲ. ಅವ್ರ ಮಕ್ಳು ಹಂಗೆ ತಿಂತಾ ಇರ್ತಾವೆ, ಟಿ ವಿ ಬಂದಾಗೋ ತನಕ ತಿನ್ನೋದು. ಸೊ ಅದರಿಂದ ಒಬೆಸಿಟಿ ಅಥವಾ ಓವರ್ ವೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದು ನೆಕ್ಸ್ಟ್ ಮುಂದೆ ಹೋಗಿ ಅವರಿಗೆ ಬಿ ಪಿ, ಶುಗರ್ಗಳು, ಕಾಯಿಲೆಗಳು ಬರುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಅದ್ರ ಜೊತೆಗೆ ಮೆದುಳಿನ ಒಂದು ಅಸಮತೋಲಿತ ಬೆಳವಣಿಗೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಜೊತೆಗೆ ಮೂಡ್ ಸ್ವಿಂಗ್ಸ್ ಅಥವಾ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಒಂದು ಕನ್ಸಂಟ್ರೇಷನ್ ಉಳಿಯೋದಿಲ್ಲ, ಯಾವುದೋ ಒಂದು ವಿಷಯದ ಬಗ್ಗೆ ಅಥವಾ ಒಂದು ಕಲಿಕೆ ಮೇಲೆ ಆಸಕ್ತಿ ಇರೋದಿಲ್ಲ, ಈ ರೀತಿ ಪ್ರಾಬ್ಲಮ್ಗಳಾಗ್ತವೆ. ಇವೆಲ್ಲ ಇರೋದರಿಂದ ಸ್ಕೂಲಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ಭಾಳ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ಬೋದು ಲೈಫಲ್ಲಿ. ಅವರು ಜೀವನದಲ್ಲಿ ಮುಂದೆ ಒಂದು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ಬೋದು ಅಂತೇಳಿ ನಮಗೆ ಅನಿಸುತ್ತೆ. ಹಾಗಾಗಿ ಸ್ಕ್ರೀನ್ ಟೈಮ್ನ ಒಂದು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ಭಾಳಷ್ಟು ಮಕ್ಕಳಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಕಾಣ್ಬೋದು. ಅದರ ಜೊತೆಗೆ ನಾವು ನಮ್ಮ ಒ ಪಿ ಡಿಯಲ್ಲಿ ಹೇಳ್ತಾ ಇರ್ತಾರೆ ಒಬ್ಬೊಬ್ಬರು, ಸರ್ ಊಟನೇ ಮಾಡೋದಿಲ್ಲ, ಮೊಬೈಲ್ ಕೊಡಲಿಲ್ಲ ಅಂದರೆ ಊಟ ಮಾಡೋದಿಲ್ಲ. ಮಕ್ಕಳು ಹೆಂಗಂತಂದ್ರೆ ಮಕ್ಕಳು ಭಾಳ ಚಾಣಾಕ್ಷಿರ್ತಾರೆ. ಅವ್ರು ಯಾವ ರೀತಿ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತಂದರೆ, ನೀವು ಮೊಬೈಲ್ ಕೊಟ್ಟರೆ ನಾವು ಊಟ ಮಾಡ್ತೀವಿ, ಇಲ್ಲ ಅಂದರೆ ಮಾಡೋದಿಲ್ಲ. ಬಟ್ ಅದಕ್ಕೆ ಆ ರೂಢಿ ಆಗೋಕ್ಕಿಂತ ಮುಂಚೆ ನೀವು ಅದನ್ನು ವಿಚಾರ ಮಾಡಿದರೆ ಓಕೆ. ಈಗ ಆಗಿಲ್ಲ, ರೂಢಿ ಆಗಿದೆ ಅಂತಂದ್ರೂ ನೀವು ಅದರ ಬದಲು ನೀವು ಅವ್ರ ಜೊತೆ ಇನ್ವಾಲ್ವ್ ಆಗಿ ಬೇರೆ ಏನೋ ಆ್ಯಕ್ಟಿವಿಟೀಸ್ನ ಮಾಡ್ತಾ ಅವ್ರಿಗೆ ನೀವು ತಿನ್ನಿಸೋದನ್ನು ಕಲಿಸ್ಬೇಕು. ಸೊ ಮೊಬೈಲ್ನ ಆದಷ್ಟು ನೀವು ಮನೇಲಿ ಇರಬೇಕಾದಾಗ ಮೊಬೈಲ್ನ ಜಾಸ್ತಿ ಯೂಸ್ ಮಾಡಬಾರ್ದು. ನಿಮ್ಮ ಮಕ್ಕಳ ಮುಂದೆ ನಾವು ಏನು ಯೂಸ್ ಮಾಡ್ತೀವಿ ಅದನ್ನು ಅನುಕರಣೆ ಮಾಡಿ ಮಕ್ಕಳು ಅದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಈ ರೀತಿಯಾಗಿ ನಾವು ಸ್ಕ್ರೀನ್ ಟೈಮ್ನ ಆದಷ್ಟು ಲಿಮಿಟ್ ಮಾಡಬೇಕು. ಅದರ ದುಷ್ಪರಿಣಾಮಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಸೊ ಇದು ಒಂದು ಸ್ಕ್ರೀನ್ ಟೈಮ್ ಬಗ್ಗೆ ನನ್ನ ಸರ್ ಅದೇ ಹೇಳಿದ್ರಿ ಸರ್ ತಾವು. ಯಾಕಂದರೆ ಒಂದು ಪೇರೆಂಟ್ ನಾವು ಎಲ್ಲಿ ತಪ್ತಾ ಇದ್ದೀವಿ ಅಂದರೆ ಸರ್, ಪೇರೆಂಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವತಃ ತಾವೇ ಸರ್ ಏನು ಮಾಡ್ತಾ ಇದ್ದಾರೆ, ಮೊಬೈಲನ್ನು ತಾವೇ ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ಅದು ಒಂದು ಹ್ಯಾಬಿಟ್ ಜಾಸ್ತಿ ಆಗಿಬಿಟ್ಟಿದೆ ಸರ್. ಮೊಬೈಲ್ ನೋಡೋದು ಮತ್ತು ಅದರ ಜೊತೆಗೆ ಸರ್ ಟಿ ವಿ ನೋಡೋದು, ಅದರಲ್ಲಿ ಒಂದು ಬಿಜಿ ಆಗಿಬಿಟ್ಟಿದ್ದಾರೆ ಸರ್. ಮಕ್ಕಳ ಒಂದು ಯಾವ್ದು ರೀತಿ ಬೆಳೆಸಬೇಕು, ಮಕ್ಕಳನ್ನು ಯಾವ ರೀತಿ ಬೆಳೆಸಿದರೆ ನಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ಮಗು ಅಳ್ತಾ ಇದೆ ಅಂದರೆ ಮೊಬೈಲ್ ಕೊಡೋರು, ಮಕ್ಕಳು ಅಳ್ತಾ ಇದೆ ಟಿ ವಿ ಹಚ್ಕೊಡು ಅಂದರೆ ನಾವೇ ಅವ್ರಿಗೊಂದು ಕಲಿಸ್ಕೊಡ್ತಾ ಇದ್ದೀವಿ ಸರ್. ಅಂದರೆ ಅವರನ್ನು ಒಂದು ತಪ್ಪು ದಾರಿಗೆ ಎಳಿತಾ ಇದ್ದೀವಿ. ಮೊದಲೇ ತಪ್ಪು ನಮ್ಮದಿದೆ ಸರ್. ಅದು ಪೇರೆಂಟನ್ನು ಸರ್ ಜವಾಬ್ದಾರಿ ಜಾಸ್ತಿ ವಹಿಸಬೇಕಾಗುತ್ತೆ ಸರ್. ಇದು ಹೌದು. ಎಸ್, ನೀವು ಹೇಳೋದು ಸರಿಯಾಗಿದೆ. ನಾವು ಈಗ ಒಂದು ಕರಿತಾ ಇರೋದು ಯಂಗ್ ಪೇರೆಂಟ್ಸ್ ಅಂತ ನಾನು ಕರಿತಾ ಇದ್ದೀನಲ್ಲ. ಈಗ ಜಸ್ಟ್ ಮಕ್ಕಳಾಗಿರುವಂಥ ಪೇರೆಂಟ್ಸಿಗೆ ಅವರು ಈ ಒಂದು ಆಧುನಿಕ ಒಂದು ಜಗತ್ತಲ್ಲಿ ಅವರಿಗೆ ಒಂದು ವೇಳೆಯ ಸಮಸ್ಯೆ, ಅದರ ಜೊತೆಗೆ ಮಕ್ಕಳಿಗೆ ನಾವು ಯಾವ ರೀತಿ ಬೆಳೆಸಬೇಕು, ಅವರಿಗೆ ಏನು ತಿನ್ನಿಸ್ಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟೋದು ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲದಲ್ಲಿದ್ದಾರೆ ಅವರು. ಹೌದು ಸರ್. ಸೊ ಅವರಿಗೆ ಸರಿಯಾದ ಗೈಡೆನ್ಸ್ ಇಲ್ಲ, ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಇದು ಅಡಿಕ್ಟ್ ಆಗ್ತಾ ಇದ್ದಾವೆ, ಮೊಬೈಲ್ಗಳಾಗಲಿ ಅಥವಾ ಸ್ಕ್ರೀನ್ ಆಗಲಿ. ಸೊ ಇದೊಂಥರ ಅನ್ಕಂಟ್ರೋಲ್ಡ್ ಆಗಿಬಿಟ್ಟಿದೆ. ಹೌದು. ಸೊ ನಾನು ಎಲ್ಲ ಯಂಗ್ ಪೇರೆಂಟ್ಸಿಗೆ ಒಂದು ಅಡ್ವೈಸ್ ಏನು ಮಾಡೋದು ಅಂತಂದರೆ, ಮೊದಲಿಗೆ ಮಕ್ಕಳು ಒಂದು 6 ತಿಂಗಳು 7 ತಿಂಗಳು ಆದಾಗನೇ ನೀವು ಮೊಬೈಲನ್ನ ತೋರ್ಸೋಕ್ಕೆ ಶುರು ಮಾಡಿದರೆ 100% ಅವರು ಬಿಡೋದಿಲ್ಲ. ಹೌದು ಸರ್. ಸೊ ಅದನ್ನು ಅವಾಯ್ಡ್ ಮಾಡಿರಿ. ಅವರಿಗೆ ಆದಷ್ಟು ಕಲಿಕಾ ಸಾಮಗ್ರಿಗಳನ್ನು ತಂದು ಕೊಡ್ರಿ. ನಿಮ್ಮ ಅತ್ಯಮೂಲ್ಯವಾದ ಟೈಮ್ ಕೊಡ್ರಿ ಅವರಿಗೆ ದಿನದಾಗ 1 to 2 hours ಡೈಲಿ. ಸೊ ಆದಷ್ಟು ನೀವು ಮೊಬೈಲ್ಗಳನ್ನ ಮನೆಯಲ್ಲಿ ಬಂದಾಗ ಅಟ್ಲೀಸ್ಟ್ ನಿಮ್ಮ ವರ್ಕ್ ಅವರ್ಸ್ನ ಮುಗಿಸಿ ಲೇಟಾಗಿ ಬಂದರೂ ಪರವಾಗಿಲ್ಲ, ನೀವು ನಿಮ್ಮ ಮೊಬೈಲ್ಗಳನ್ನು ಆದಷ್ಟು ಸೈಲೆಂಟಾಗಿಡಿ. ಅದರ ಜೊತೆಗೆ
ನಿಮ್ಗೆ ಅವಶ್ಯಕತೆ ಇದ್ದಾಗ ನೀವು ಫೋನಲ್ಲಿ ಮಾತಾಡಿ. ಹೌದು ಸರ್, ಯಾಕಂದರೆ ನನಗೊಂದೊಂದು ವಿಷಯ ನೆನಪು ಬರುತ್ತೆ ಸರ್. ಈಗ ಚಿಕ್ಕ ಮಗು ಅಳತಾ ಇದೆ ಅಂದರೆ ಮೊಬೈಲ್ ಕೊಡು, ಟಿ ವಿ ಕೊಡು ಅನ್ನೋದಕ್ಕಿಂತ ಸರ್, ಅವರಿಗೆ ಮಕ್ಕಳಿಗೋಸ್ಕರ ಆಟ ಆಡಲಿಕ್ಕೆ ಒಂದು ಎಜುಕೇಷನ್ ರಿಲೇಟೆಡ್ ಒಂದು ಉಪಕರಣಗಳಿವೆ ಸರ್ ಆಲ್ರೆಡಿ ನಮ್ಮ ಹತ್ರ ಸರ್. ಅಂದರೆ ಮಾರ್ಕೆಟಲ್ಲಿ ಸಿಗುತ್ತೆ ಸರ್. ಸೊ ABCD ಇರ್ಬೋದು ಸರ್, 1 2 ಇರ್ಬೋದು. ಹೀಗೆ ಒಂದು ಕಲಿಕೆಯ ರಿಲೇಟೆಡ್ ಒಂದು ಆಟೋಪಕರಣಗಳಿದೆ ಸರ್. ಅವು ತಂದು ಕೊಟ್ಟಿದ್ರೆ ಅವರ ಜೊತೆ ನಾವು ಇನ್ವಾಲ್ವ್ಮೆಂಟ್ ಆಗಿದ್ರೆ ಸರ್, ಇದು ಹ್ಯಾಬಿಟ್ ಅಂತೀವಲ್ಲ ಸರ್, ಮೊಬೈಲ್ ಇರ್ಬೋದು, ಟಿ ವಿ, ಇದಕ್ಕೊಂದು ಅಡಿಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಆಮೇಲೆ ಇನ್ನೊಂದು ನಾನು ಪೋಷಕರಿಗೆ ಹೇಳೋದೇನಂತಂದ್ರೆ, ನಿಮ್ಮ ಮಕ್ಕಳ ಒಂದು ಚಾಣಾಕ್ಷತೆ ಬಗ್ಗೆ ನೀವು ಕೊಂಡಾಡ್ತಾ ಇರ್ತೀರಿ. ಈಗ ನನ್ನ ಮಗ ಸ್ಕ್ರೀನ್ ಲಾಕ್ ತೆಗಿತಾನ, ನನ್ನ ಮಗ ಮೊಬೈಲ್ ಇಷ್ಟು ಯೂಸ್ ಮಾಡ್ತಾನ, ಬಹಳ ಚಂದ ಮೊಬೈಲ್ ಯೂಸ್ ಮಾಡಕ್ಕೆ ಬರ್ತಾರೆ, ಈ ಥರ ನೀವು ಪ್ರೋತ್ಸಾಹವನ್ನು ಕೊಡಬೇಡ್ರಿ. ಸೊ ಅವರು ಬಹಳ ಚೆನ್ನಾಗಿ ಸಿಗ್ತಾರೆ. ನೀವು ಅಷ್ಟು ಪ್ರೋತ್ಸಾಹವನ್ನು ಕೊಟ್ಟರೆ, ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ಯಾರಿಗಾದ್ರೂ ಪ್ರೋತ್ಸಾಹ ಮಾಡಿದರೆ ಅವರು ಇನ್ನೂ ಹೆಚ್ಚು ಮಾಡ್ತಾರೆ, ಬಟ್ ಅದನ್ನು ಕಡಿಮೆ ಮಾಡೋದಿಲ್ಲ. ಸೊ ಹಾಗಾಗಿ ಮೇನ್ ನಾವು ಹೇಳೋದಂತಂದ್ರೆ, ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ ಔಟ್ಡೋರ್ ಆ್ಯಕ್ಟಿವಿಟೀಸ್. ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ನಾವೆಲ್ಲ ಒಂದು 10-15 ವರ್ಷಗಳ ಕೆಳಗಡೆ ನಾವು ಇಂಡೋರ್ ಮಕ್ಕಳಿಗೆ ತಾಯಿ ತಂದೆಗೆ ಮಕ್ಕಳು ಸಿಗ್ತಾ ಇರಲಿಲ್ಲ. ಕತ್ಲೆ ಆದಮೇಲೆ ಮಕ್ಕಳು ಸಿಗ್ತಾ ಇದ್ರು. ಅಲ್ಲಿ ತನಕ ಹೊರಗಡೆ ಔಟ್ಡೋರ್ ಆ್ಯಕ್ಟಿವಿಟೀಸ್ನ ಮಾಡ್ತಾಯಿದ್ರು, ಹೊರಗಡೆ ಗೇಮ್ಸ್ ಆಡ್ತಾಯಿದ್ರು. ಸೊ ಅದರಿಂದ ಏನಾಗ್ತಿತ್ತು ಅಂದರೆ, ಅವರು ದೇಹದ ಬೆಳವಣಿಗೆ ಚೆನ್ನಾಗಿ ಆಗ್ತಾಯಿತ್ತು, ಚೆನ್ನಾಗಿ ಹಸಿವಾಗ್ತಾಯಿತ್ತು, ಮಕ್ಕಳು ಊಟ ಮಾಡ್ತಾಯಿದ್ರು. ಇವಾಗ ಏನಾಗಿದೆ ಅಂತಂದರೆ 24/7 ಅವರು ಇಂಡೋರ್ ಇರೋದ್ರಿಂದ, ಅವರು ಒಳಗಡೆ ಕೂಡೋದ್ರಿಂದ ಅವರ ದೈಹಿಕ ಒಂದು ಆ್ಯಕ್ಟಿವಿಟಿ ಬಹಳ ಕಡಿಮೆ, ಜನರ ಜೊತೆಗೆ ಕಮ್ಯುನಿಕೇಷನ್ ಕಡಿಮೆ. ಇವೆಲ್ಲನೂ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಆಗಿ ಒಂದು ಮೆದುಳಿನ ಬೆಳವಣಿಗೆ ಹಾಗೂ ಮಕ್ಕಳ ಬೆಳವಣಿಗೆ ಮೇಲೆ ಒಂದು ದುಷ್ಪರಿಣಾಮ ಬೀರ್ತಾ ಇದೆ ಅಂತೇಳಿ. ಸೊ ಈ ರೀತಿಯಾಗಿ ನಾವು ಈಗಾಗಲೇ ಡಿಸ್ಕಸ್ ಅಥವಾ ಒಂದು ಸಂಭಾಷಣೆ ಮಾಡ್ದಂಗೆ, ಒಂದು ಆರೋಗ್ಯ ಅಂದ್ರೇ ಒಂದು ದೈಹಿಕ ಆರೋಗ್ಯ ಅಂತಲ್ಲ ನಾವು ಅಂದ್ಕೊಳ್ಳಂಗೆ. ಒಂದು WHO ಪ್ರಕಾರ ಒಂದು ಅದರ ಡೆಫಿನೇಷನ್ ಏನಪ್ಪ ಅಂತಂದ್ರೆ, ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಸುಸ್ಥಿತಿಗೆ ನಾವು ಒಂದು ಆರೋಗ್ಯ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ದೈಹಿಕವಾಗಿ ಆರೋಗ್ಯವಾಗಿರೋದಿದೆ, ಜೊತೆಗೆ ಮಾನಸಿಕ ಆರೋಗ್ಯನೂ ಬಹಳ ಮುಖ್ಯ, ಅದರ ಜೊತೆಗೆ ಸಾಮಾಜಿಕ ಒಂದು ಸುಸ್ಥಿತಿ, ಇದೆಲ್ಲವೂ ಚೆನ್ನಾಗಿದ್ದರೆ ಅದಕ್ಕೆ ಒಂದು ಓವರಾಲ್ ಆರೋಗ್ಯ ಅಥವಾ ಹೆಲ್ತ್ ಅಂತ ನಾವು ಕರಿತೀವಿ. ಸೊ ವಿಶ್ವ ಆರೋಗ್ಯ ನಿಮಿತ್ತವಾಗಿ ಒಂದು ಮಕ್ಕಳ ಒಂದು ಯಾವ ರೀತಿ ಕಾಳಜಿ ವಹಿಸಬೇಕು, ಮಕ್ಕಳನ್ನು ಯಾವ ರೀತಿ ನಾವು ಜೋಪಾನ ಮಾಡಬೇಕು, ಮಕ್ಕಳನ್ನು ಯಾವ ರೀತಿ ಕೇರ್ ಮಾಡಬೇಕು, ಮಕ್ಕಳಲ್ಲಿ ಯಾವ ರೀತಿ ಒಂದು ರೋಗ ಒಳಗೆ ಕಾಣ್ತಾ ಇದ್ದೇವೆ, ಅದರ ಬಗ್ಗೆ ಯಾವ ರೀತಿ ಕೇರ್ ತಗೋಬೇಕು ಅಂತ ತುಂಬ ವಿಷಯ ಬಗ್ಗೆ ಸರ್ ನಮ್ಮ ರೇಡಿಯೋ ಫ್ರೆಶ್ ವಾಹಿನಿಗೆ ಬಂದು ಒಂದು ಒಳ್ಳೆಯ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೂ ಸಹ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ರೇಡಿಯೋ ಫ್ರೆಶ್ ವಾಹಿನಿ ಇವತ್ತು ಒಂದು ವಿಶೇಷ ಗೆಸ್ಟ್ ಆಗಿ ಒಂದು ವಿದ್ಯಾಧರ್ ಸರ್ ಅವರು ನಮ್ಮ ಒಂದು ನಿರೂಪಕರಾಗಿ ಒಂದು ಜಾಯಿನ್ ಆಗಿದ್ದಕ್ಕೆ ತಮಗೂ ಸಹ ಇಲ್ಲಿವರೆಗೆ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಸೊ ಸರ್, ಒಂದು ಕೊನೆಯಲ್ಲಿ ತಮಗೊಂದು ಕ್ವಶನ್ ಕೇಳಬೇಕಂತ ಅನ್ನಿಸ್ತಾ ಇದೆ ಸರ್. ಯಾಕಂದರೆ ಸರ್, ಇಲ್ಲಿವರೆಗೆ ನಮ್ಮ ರೇಡಿಯೋ ಫ್ರೆಶ್ ವಾಹಿನಿಗೆ ಬಂದು ಒಂದು ಜನರಿಗೋಸ್ಕರ ಒಂದು ಮಾಹಿತಿ ಕೊಟ್ಟರೆ ಸರ್, ಅದೇ ತೆರನಾಗಿ ಒಂದು ಅಥಣಿಯಲ್ಲಿ ಒಂದು ಪ್ರಖ್ಯಾತ ಒಂದು ಹಾಸ್ಪಿಟಲ್ನ ಹೊಂದಿದ್ದೀರಿ ಸರ್. ಅದರ ಬಗ್ಗೆ, ನಿಮ್ಮ ಹಾಸ್ಪಿಟಲ್ ಬಗ್ಗೆ, ಒಂದು ಸೇವೆಯ ಬಗ್ಗೆ ತಮ್ಮ ಒಂದು ಚುಟುಕು ಮಾಹಿತಿಯನ್ನು ಹೇಳಬಹುದಾ ಸರ್ ತಾವು? ಓಕೆ ಸರ್, ನಾವು ಕಳೆದ ಒಂದು 8 ವರ್ಷಗಳಿಂದ ಅಥಣಿಯಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ನಮ್ಮದು ಗುಜ್ಜಿಗಾವಿ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, 100 ಹಾಸಿಗೆ ಉಳ್ಳಂಥ ಒಂದು ಆಸ್ಪತ್ರೆ. ನಾವು ಇಲ್ಲಿ ಮಕ್ಕಳ, ಮಹಿಳೆಯರ ಹಾಗೂ ಎಲ್ಲ ಕಾಯಿಲೆಗಳ ಜನರಲ್ ಫಿಸಿಷಿಯನ್ ಇದ್ದಾರೆ. ನಾನು ಮಕ್ಕಳ ವೈದ್ಯನಾಗಿ ನಾನಿದ್ದೀನಿ. ಜೊತೆಗೆ ಸ್ತ್ರೀಯರ ರೋಗದ ಬಗ್ಗೆ ನನ್ನ ಪತ್ನಿ ಸ್ತ್ರೀ ರೋಗದ ಬಗ್ಗೆ ನೋಡ್ಕೊಳ್ತಾರೆ. ಅದೇ ರೀತಿಯಾಗಿ ಸಾಕಷ್ಟು ಇನ್ನೂ ಕೆಲವೊಂದು ಬ್ರ್ಯಾಂಚ್ಗಳು ನಮ್ಮ ಆಸ್ಪತ್ರೆಯಲ್ಲಿದ್ದಾವೆ. ಅದರ ಜೊತೆಗೆ ನಾವು ಇತ್ತೀಚೆಗೆ ಸರ್ಕಾರದ ಕೆಲವು ಯೋಜನೆಗಳನ್ನು ಹೊಂದಿದ್ದೀವಿ. ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಯೋಜನೆ, ಯಶಸ್ವಿನಿ ಯೋಜನೆ, ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಘದ ಯೋಜನೆಗಳು, KLE ಹೆಲ್ತ್ ಕಾರ್ಡ್, ಅದೇ ರೀತಿಯಾಗಿ ಸಾಕಷ್ಟು ಇನ್ಶೂರೆನ್ಸ್ ಸ್ಕೀಮ್ ಇದ್ದವರಿಗೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಯೋಜನೆಗಳನ್ನು ಹೊಂದಿದ್ದೇವೆ. ಅದರ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸದುಪಯೋಗನ ಪಡೆದುಕೊಳ್ತಿದ್ದಾರೆ. ಸೊ ಈ ರೀತಿಯಾಗಿ ನಾವು ಒಂದು ವೈದ್ಯಕೀಯ ಸೇವೆಯನ್ನು ಈ ಅಥಣಿಯಲ್ಲಿ ಒಂದು ಮಾಡ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ಗೆಸ್ಟಾಗಿ ಕರೆದು ಒಂದೆರಡು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಜನರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಈ ರೇಡಿಯೋ ಫ್ರೆಶ್ ವಾಹಿನಿಗೆ ನಾನು ಒಂದು ತುಂಬು ಹೃದಯದ ಒಂದು ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ.
ಓಕೆ ಸರ್, ಇಲ್ಲಿವರೆಗೆ ಮಾಹಿತಿ ಒಂದು ಒಳ್ಳೆಯ ಮಾಹಿತಿ ಕೊಟ್ಟರು ಆನಂದ್ ಗುಂಜಿಗವಿ ಸರ್. ಅದೇ ತೆರನಾಗಿ ವಿದ್ಯಾಧರ ಸರ್ ಅವರಿಗೂ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಇಲ್ಲಿವರೆಗೆ ತಮಗೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದು ಕೊಟ್ಟಿದ್ದಂತ ಇಬ್ಬರಿಗೂ ಧನ್ಯವಾದಗಳು. ಸ್ನೇಹಿತರೆ, ಇಲ್ಲಿವರೆಗೆ ಕೇಳಿ ಒಂದು ತಾವು ಒಂದು, ಯಾಕಂದರೆ ನೋಡಿ, ಒಂದು ಅಥಣಿಯಲ್ಲಿ ಒಂದು ಸುಸಜ್ಜಿತ ಒಂದು 100 ಬೆಡ್ಗಳನ್ನು ಹೊಂದಿರತಕ್ಕಂಥ ಒಂದು ಅತ್ಯುತ್ತಮ ಸೇವೆಯನ್ನು ಕೊಡುವಂಥ ಒಂದು ಗುಂಜಿಗಾವಿ ಹಾಸ್ಪಿಟಲ್ ಅದು ಅಥಣಿಯಲ್ಲಿ ಒಂದು ಇದೆ. ಸೊ ತಾವು ಸಹ ಈ ಸೇವೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೆ ನಾನು ನಿಮ್ಮ ಗೆಳೆಯ, ಸೊ ರೇಡಿಯೋ ಫ್ರೆಶ್ ವಾಹಿನಿಯ ನಿರ್ದೇಶಕರಾಗಿರ್ತಕ್ಕಂಥ ಅನ್ನಪ್ಪ ಚವಾಣ್ ಮಾಡುವ ನಮಸ್ಕಾರಗಳು.